ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಾನು ಯಾಕೆ ಸಚಿವ ಆಗಬಾರದು, ನನಗೂ ಸಚಿವ ಸ್ಥಾನ ಕೊಡ್ತಾರೆ ಅಂದ್ರು ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ. ಹೌದು, ಸುವರ್ಣಸೌಧ ಅಧಿವೇಶನದಲ್ಲಿ ಇಂದು ಹುಬ್ಬಳ್ಳಿ ಶಾಸಕ ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಆದ ಪ್ರಸಾದ್ ಅಬ್ಬಯ್ಯ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿದರು. ವಿಧಾನಸೌಧದ ಒಂದ್ ರೀತಿ ಈ ವಾರದ ಕೊನೆ ದಿನ ಮುಕ್ತಾಯವಾಗಿದೆ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿರೀಕ್ಷೆಗಳು ಇದ್ವು. ಒಂದು ಕಿತ್ತೂರು ಕರ್ನಾಟಕ ಮತ್ತೆ ಕಿತ್ತೂರಿನ ಈ ಕಡೆ ಉತ್ತರ ಕನ್ನಡ ಬಗ್ಗೆ ಚರ್ಚೆಗಳ ಬಗ್ಗೆ ಹುಬ್ಬಳ್ಳಿಯ ಒಂದ್ ರೀತಿ ಶಾಸಕರು, ವಿಶೇಷವಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಗಮದ ಒಂದ್ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಸರ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಈ ವಾರ ಮುಗ್ದೋಯ್ತು ಸರ್, ಅಧಿವೇಶನದಿಂದ ಭಾರಿ ನಿರೀಕ್ಷೆ ಇತ್ತು. ಏನಾದ್ರು ಕರ್ನಾಟಕದ ಉತ್ತರ ಕನ್ನಡ ಚರ್ಚೆ ಆಯ್ತು ಸರ್? ಇಲ್ಲಿವರೆಗಂತೂ ಚರ್ಚೆ ಆಗಲಿಲ್ಲ. ಬಹುಶಃ ಸಾಕಷ್ಟು ನಾವು ಈ ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದೇನಾದರೂ ಪರಿಹಾರ ಸಿಗಲಿ ಅನ್ನುವಂಥ ಸದುದ್ದೇಶ ಇಟ್ಕೊಂಡೆ ಇವತ್ತು ಇಲ್ಲಿ ಏನು ಸೆಷನ್ ನಡೆಯುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ವಿನಾಕಾರಣ ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪಗಳ ಏನು ಮಾಡೋದ್ರ ಮೂಲಕ ಸುಮ್ಮನೆ ಯಾವುದೋ ಇಶ್ಯೂಸ್ಗಳನ್ನು ತೆಗೆದುಕೊಂಡು ಅದು ಯಾವುದೂ ಕೂಡ ಜನರ ಪರವಾಗಿರೋದಿಲ್ಲ. ಬರೀ ಜಾತಿ ಧರ್ಮದ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟು, ಅಭಿವೃದ್ಧಿ ಬಗ್ಗೆ ಇದು ಯಾವುದಕ್ಕೂ ಕೂಡ ವಿಶೇಷವಾದಂಥ ಆಸಕ್ತಿ ಕೊಡದೆ ಕಾಲಹರಣ ಮಾಡಿ ಈಗಾಗಲೇ ಈ ವಾರದ್ದು ಮುಗಿದೋಯ್ತು. ಇನ್ನು ಉಳಿದಂಥದ್ದು ಸೋಮವಾರದಿಂದ ಗುರುವಾರ ಮಾತ್ರ. ಅಲ್ಲಿವರೆಗಾದರೂ ಸುಸೂತ್ರವಾಗಿ ಇವತ್ತು ನಡೆಯುವಂಥ ಕೆಲಸ, ಇವತ್ತು BJPಯವರು ಇದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಖಂಡಿತವಾಗಿ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತವಾಗಿ ಕೂಡ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡ್ತದೆ. ಆದರೆ ವಿನಾಕಾರಣ ಗದ್ದಲ ಮಾಡಿಕೊಂಡೇ ಕಾಲಹರಣ ಮಾಡಿ ಇವತ್ತು ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನು ಈ ಸದನ ನಡೆಸ್ತಾ ಇದ್ವಿ, ಇದನ್ನು ಹಾಳು ಮಾಡುವಂಥ ಕೆಲಸ ಇವತ್ತು ಆಗಬಾರ್ದು. ಪ್ರಸಾದ್ ಅಬ್ಬಯ್ಯ ಅವರು ತುಂಬಾ ಸಾಕಷ್ಟು ನಿಪುಣತರಿದ್ದಾರೆ. ವಿಶೇಷವಾಗಿ ಅವರ ಅಭಿಮಾನಿಗಳದ್ದು ಒಂದು ಒತ್ತಾಯ ಇದೆ ಸರ್, ಒಂದ್ಸಲ ಸಚಿವರಾಗಬೇಕು ಪ್ರಸಾದ್ ಅಬ್ಬಯ್ಯ ಅವರು ವಿಶೇಷವಾಗಿ ಅಂತ ಹೇಳ್ಬಿಟ್ಟು. ಏನಾದ್ರು ಮುಂಬರ್ತಕ್ಕಂಥ ಸಚಿವ ಸಂಪುಟ ಪುನರ್ರಚನೆ ಇದಾದ್ರೆ ನಾವೇನಾದ್ರು ನಿರೀಕ್ಷೆ ಮಾಡ್ಬೋದಾ? ಅದು ನೋಡೋಣ. ನಮ್ಮ ಹೈಕಮಾಂಡ್ ಏನಿದೆ ಅದೇನು ತೀರ್ಮಾನ ತಗೊಳ್ತದ ಅದಕ್ಕೆ ನಾನು ತಲೆಬಾಗಬೇಕಾಗ್ತದೆ. ಖಂಡಿತವಾಗಿ ಕೂಡ ನಾನು ಕೂಡ ಒಂದು ಆಕಾಂಕ್ಷಿ ಆಗಿದ್ದೀನಿ. ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದ ಅದೇ ಅಂತಿಮ ತೀರ್ಮಾನ. CM ಅವರು ಒಂದ್ ರೀತಿ ಇದಾಗಬೇಕು, ಮತ್ತೊಂದ್ ಕಡೆ ಇಲ್ಲಿರ್ತಕ್ಕಂಥ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅಂತ ಚರ್ಚೆ ಇಲ್ಲ. ಈಗ ಆ ಪ್ರಶ್ನೆ ಅಪ್ರಸ್ತುತ. ಇವತ್ತು ಯಾವುದು CM ಭಾಳ ಯಶಸ್ವಿಯಾಗಿ 5 ಯೋಜನೆಗಳ ಕೊಡೋದ್ರ ಮುಖಾಂತರ ಇವತ್ತು ಸರ್ಕಾರದ ಯಾವ ರೀತಿ ಒಳ್ಳೆ ಆಡಳಿತ ಕೊಡ್ತಾ ಇದೆ ಅನ್ನೋದಕ್ಕೆ ನಿದರ್ಶನ ಅಂತಂದರೆ ಮೊನ್ನೆ ಬೈ ಎಲೆಕ್ಷನ್ ಏನಾದವು 3 ಗೆದ್ದಿದ್ದು ನೋಡಿದರೆ ಜನರು ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಈ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದಿದೆ. ಖಂಡಿತವಾಗಿ ಕೂಡ ಅವರೇ ಮುಂದುವರಿತಾರೆ, ಏನು ತೊಂದರೆ ಇಲ್ಲ. ಸರ್, ಈಗ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಸಾಕಷ್ಟು ಸಂಸದರಾಗಿದ್ದಾರೆ. ಈ ಬಾರಿ ಆದ್ರೂ ಧಾರವಾಡಿಂದ ಒಂದ್ ರೀತಿ ಹುಬ್ಬಳ್ಳಿ ಮಾರ್ಗವಾಗಿರ್ತಕ್ಕಂಥ ಕಾಮಗಾರಿ ತುಂಬಾ ಇದಾಗಿದೆ. ಏನಾದ್ರು ನಿರೀಕ್ಷೆ ಮಾಡ್ಬೋದು ಸರ್, ಬೇಗ ಮುಕ್ತಾಯ ಆಗುತ್ತೆ? ಇಲ್ಲ, ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಧಾರವಾಡದಿಂದ ಬೆಳಗಾವಿ ಒಂದು ರೈಲ್ವೆ ಏನಾಗಬೇಕು ಅನ್ನುವಂಥದ್ದು ಬಹುದಿನಗಳ ಬೇಡಿಕೆ ಆಗಿದೆ, ಕನಸಾಗಿದೆ. ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ನಮ್ಮ ಸರ್ಕಾರ ಸಹಕಾರ ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಅದಕ್ಕಾಗಿ ಅವರು ಅದನ್ನು ಭಾಳ ಮುತುವರ್ಜಿ ವಹಿಸಿ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಕೊನೆಯ ಪ್ರಶ್ನೆ, ಇನ್ನೂ ಹೆಚ್ಚಿನದಾಗಿ ಚರ್ಚೆ ನಡೀಲಿಕ್ಕೆ ಏನಾದ್ರು ಎಕ್ಸ್ಟೆಂಡ್ ಮಾಡಿ ವಿಧಾನಸಭಾ ಅಧಿವೇಶನ ಅಂತ ಏನಾದ್ರು ಆಗ್ರಹ ಮಾಡ್ತೀವಿ? ನೋಡೋಣ. ನಾವು ಅದು ಮಾತಾಡಿ ಮಾಡಿದರೆ ಇನ್ನೊಂದು 4-5 ದಿನ ಎಕ್ಸ್ಟೆಂಡ್ ಮಾಡಿದರೆ ಬಹುಶಃ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಮಾನ್ಯ ಶಾಸಕರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ
ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.